ಲವ್ ಮಾಡಿದ್ರೆ ಹಿಂಗೆಲ್ಲ ಆಗುತ್ತಂತ ನಂಬಿಕೆನೆ ಬರ್ತಿಲ್ಲ. ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅನ್ನೋದು ಮುಂದೆ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಸೀದಾ ಮಧ್ಯಾಹ್ನ. ಎಸ್ 3 ಗಂಟೆಗೆ ಎದ್ದೀನ್ರಿಪ್ಪ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 11 ಆಫ್ 100K ಫಾಲೋವರ್ ಚಾಲೆಂಜ್. ಸಿಕ್ಕಾಪಟ್ಟೆ ಹಸುವಾಗಿತ್ತು ಅಂತ ಸೀದಾ ಬಿರಿಯಾನಿ ತಿನ್ನಕ್ ಬಂದಿನಿ. ಇವಾಗ ಅಡಿಗೆ ಮಾಡ್ಕೊಳಕ್ ಕುಂತ್ರೆ ಫುಲ್ ಬೋರಿಂಗ್ ರೀಪ. ಅದಕ್ಕೆ ಮಸ್ತ್ ಕುಂತು ಸಪಸಟ್ ಮಾಡ್ದೆ ಗಿಚ್ಚಿ ಗಿಲಿಗಿಲಿ ಅನ್ನಂಗ. ಅಲ್ಲಿಂದ ಬರುವಾಗ ಅಣ್ಣನ ಹತ್ರ ಬಂದಿನಿ. ಆದ್ರೆ ಅಣ್ಣ ಅಂತೂ ಫುಲ್ ಫೀಲಿಂಗ್ ದಾಗ ಅದ ನೋಡ್ರಿ. ಯಾರ ಮಾತ ಕೇಳಿ ನೀ ಪ್ರೀತಿ ಮಾಡಿದೆ, ಮನ್ಸ ಮಾತ ಕೇಳಿ ನಾ ಪ್ರೀತಿ ಮಾಡಿದೆ ಅಂದುಕೊಂಡಂಗೆ ಏನೂ ಇಲ್ಲ. ಸುಮ್ಮಂದೇರಿ ಅಣ್ಣ ಖತರ್ನಾಕ್ ಆಕ್ಟಿಂಗ್ ಮಾಡ್ತಾ ಇದ್ದಾನ. ಅದನ್ನ ನೋಡ್ಲಕ ಹೆಂಗ್ ನಿಂತಾರ ನೋಡ್ರಿ. ಕೆಲವೊಬ್ರು ಕಣ್ಣು ಮುಚ್ಚಿ ಸಂಧಿ ಒಳಗಿಂದ ಎಲ್ಲಾ ನೋಡ್ತಾರ. ಹಂಗೆ ಅಲ್ಲಿಂದ ಬರುವಾಗ ಮಸ್ತ್ ಸಸ್ತನ ತಗೊಂಡ್ ಬಂದಿನಿ. ಎಲ್ಲರೂ ಬೆಳಗ್ಗೆ 8ಕ್ಕೆ ಎದ್ದು ಸ್ನಾನ ಮಾಡಿದ್ರೆ ನಾವು ಫುಲ್ ಡಿಫ್ರೆಂಟ್. ಮಧ್ಯಾಹ್ನ 3ಕ್ಕೆ ಎದ್ದು ರಾತ್ರಿ 9ಕ್ಕ ಸ್ನಾನ ಮಾಡೋದು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆಮೇಲೆ ಏನ್ರ ಅಡಿಗೆ ಮಾಡ್ಕೋಬೇಕಂತ ಹೋದ್ರೆ ಕಿಚನ್ ಹಾಲತ ಫುಲ್ ಖರಾಬ್ ಆಗ್ಬಿಟ್ಟದ. ಅಂತದ್ರೊಳಗೆ ನಿಂತು ಚಪಾತಿ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಚಪಾತಿ ಅಲ್ಲ ರೀಪಾ, ಸಕ್ರಿ ಚಪಾತಿ. ಚಪಾತಿ ಮಾಡ್ಲಕ್ಕಂತ ಹೋಗಿ ಸಕ್ರಿ ಹಪ್ಪಳ ಮಾಡ್ಬಿಟ್ಟೆ. ಹಂಗೆ ಅದನ್ನೇ ಸಪಾಸಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಆಮೇಲೆ ಮಲ್ಕೊಂಡವ ಒಮ್ಮೆ ಬೆಳಗ್ಗೆನೆ ಎಚ್ಚರ ಆಗಿಬಿಟ್ಟದ. ಹೋಗ್ಲಿ ಬಿಡ್ರಿ, ನೀವು ಹಂಗೆ ಇವತ್ತಿನ ಥಾಟ್ ಕೇಳ್ರಿ, ವಿಡಿಯೋ ಮುಗಿಸ್ಬಿಡಮು. ನಾವು ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತೇವೆ, ಆದರೆ ಬದಲಾಗಬೇಕಿರುವುದು ಪರಿಸ್ಥಿತಿ ಅಲ್ಲ, ಮನಸ್ಥಿತಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ